ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಕಲಿಕಾ ಚೇತರಿಕೆಯ ಸರಣಿಯಲ್ಲಿ 8ನೇ ತರಗತಿಯ ವಿಜ್ಞಾನದಲ್ಲಿ ಕಲಿಕಾಂಶ 5 ಇತ್ತು. ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಅಂತಕ್ಕಂಥ ಈ ಕಲಿಕಾಂಶದ ಕಲಿಕಾ ಹಾಳೆ 3, 4ರ ಉತ್ತರಗಳು ಮತ್ತು ನನ್ನ ತಿಳುವಳಿಕೆಯನ್ನು ನಾನೇ ಪರಿಶೀಲಿಸಿಕೊಳ್ಳುವೆ ಅಂತಕ್ಕಂಥ ಮೌಲ್ಯಮಾಪನದಲ್ಲಿರ್ತಕ್ಕಂಥ ಪ್ರಶ್ನೆಗಳು ಇವೆಲ್ಲ ಸೇರಿ ಇದೇ ವಿಡಿಯೋದಲ್ಲಿ ಉತ್ತರಗಳನ್ನು ತಂದಿದ್ದೀನಿ. ಈ ಕಲಿಕಾಂಶದ ಇದು ಕಡೆಯ ವಿಡಿಯೋ. ಸೊ ತಾವುಗಳು ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನನ್ನು ಒತ್ತಿ. ಇದರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಮೊದಲಿಗೆ ಸಿಗುತ್ತೆ. ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇದರ ಒಂದು ಪ್ಲೇಲಿಸ್ಟ್ ಲಿಂಕನ್ನು ಈ ವಿಡಿಯೋದ ಕಮೆಂಟಲ್ಲಿ ಪಿನ್ ಮಾಡಿದ್ದೀನಿ. ಅಷ್ಟಲ್ಲದೆ ಮೇಲೆ ವಿಡಿಯೋದ ಐಕಾರ್ಡಲ್ಲಿ ಕೂಡ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಸೊ ಹೋಪ್ ತಾವೆಲ್ಲರೂ ಕೂಡ ವಿಡಿಯೋವನ್ನು ಲೈಕ್ ಮಾಡ್ತೀರಿ. ಎನಿ ಡೌಟ್ಸ್ ಇದ್ದರೆ, ಸಂದೇಹಗಳಿದ್ದರೆ ಕಮೆಂಟಲ್ಲಿ ಸಹಿತ ಪೋಸ್ಟನ್ನು ಮಾಡಲು ಮರೆಯದಿರಿ. ಶುರು ಮಾಡೋಣ. ಕಲಿಕಾ ಫಲ 3ರಲ್ಲಿ ಇರ್ತಕ್ಕಂಥದ್ದು ಏನಿದೆ ಅಂತಂದರೆ, ಕಲಿಕಾ ಹಾಳೆ 3. ಈ ಕೆಳಗಿನ ಚಿತ್ರಗಳನ್ನು ವೀಕ್ಷಿಸಿ ಪೆಟ್ರೋಲಿಯಂನ ವಿವಿಧ ಘಟಕಗಳ ಉಪಯೋಗಗಳನ್ನು ಬರೆಯಿರಿ ಅಂತ ಏನು ಮಾಡಿದ್ದಾರೆ, ಪ್ರಶ್ನೆಗಳನ್ನು ಕೇಳಿದ್ದಾರೆ. ಅದರಲ್ಲಿ ಇವಿಷ್ಟು ಏನಾಗಿತ್ತಪ್ಪ ಅಂದರೆ ಪೆಟ್ರೋಲಿಯಂನ ಘಟಕಗಳಿದ್ದು 5, ಅವುಗಳನ್ನು ಬರೀತಕ್ಕಂಥದ್ದು. ನೋಡುವ ಒಂದೊಂದಾಗಿ. ಸೊ ಮೊದಲನೇದಿರ್ತಕ್ಕಂಥದ್ದು ಪೆಟ್ರೋಲ್. ಈ ಪೆಟ್ರೋಲನ್ನು ಪ್ರಮುಖವಾಗಿ ವಾಹನಗಳಲ್ಲಿ ಇಂಧನಗಳಾಗಿ ಬಳಸ್ತಾರೆ. ವಿದ್ಯುತ್ ಶಕ್ತಿಯನ್ನು ತಯಾರಿಸಲು ಸಹಿತ ಪೆಟ್ರೋಲನ್ನು ಏನು ಮಾಡ್ತಾರಪ್ಪ ಅಂದ್ರೆ ಬಳಸ್ತಾರೆ. ಇದು ಕೂಡ ಒಂದು ಉತ್ಪನ್ನ ಇತ್ತು. ಇನ್ನು ಎರಡನೇದು ಡೀಸೆಲ್ ಇದೆ. ಸೊ ಡೀಸೆಲನ್ನು ಸಹಿತ ವಾಹನಗಳಲ್ಲಿ ಇಂಧನಗಳಾಗಿ, ಮುಖ್ಯವಾಗಿ ವಿದ್ಯುತ್ ಜನರೇಟರ್ಗಳಲ್ಲಿ ಡೀಸೆಲ್ಗಳನ್ನು ಏನು ಮಾಡ್ತಾರೆ, ಬಳಸ್ತಾರೆ. ಸೀಮೆ ಎಣ್ಣೆ ಇದೆ. ಸೊ ತಮಗೆ ಗೊತ್ತಿದ್ದಾಗೆ ಅಡುಗೆ ಇಂಧನವಾಗಿ ಬಳಸ್ತಾರೆ. ರಾತ್ರಿ ಚಿಮಣಿ ದೀಪವಾಗಿ ಸಹಿತ ಏನು ಮಾಡ್ತಾರಪ್ಪ ಅಂದ್ರೆ ದೀಪಗಳನ್ನು ಉಳಿಸ್ಲಿಕ್ಕೆ ಸೀಮೆ ಎಣ್ಣೆಯ ಬಳಕೆಯನ್ನು ಮಾಡ್ತಾರೆ. ಇನ್ನು ಮೇಣದ ಬತ್ತಿ. ಸೊ ಮೇಣದ ಬತ್ತಿಯನ್ನು ಬೆಳಕನ್ನು ಪಡಿಲಿಕ್ಕೆ ಮತ್ತು ಅಲಂಕಾರದ ಉದ್ದೇಶಕ್ಕಾಗಿ ಏನು ಮಾಡ್ತಾರೆ, ಬಳಕೆಯನ್ನು ಮಾಡ್ತಾರೆ. LPG ಇದೆ, ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್. ಇದನ್ನು ಅಡುಗೆ ಇಂಧನಗಳಲ್ಲಿ ಆಗಿರ್ಬೋದು ಮತ್ತು ಭಾರೀ ಉದ್ಯಮಗಳಲ್ಲಿ ಶಾಖವನ್ನು ಪಡಿಲಿಕ್ಕೆ ಏನು ಮಾಡ್ತಾರಪ್ಪ ಅಂದ್ರೆ LPGಗಳನ್ನು ಬಳಸ್ತಾರೆ. ಇದಿತ್ತು ಉತ್ತರ. ಇನ್ನು ಚಟುವಟಿಕೆ 2. ಮುಂದಿನ ಚಿತ್ರ ಗಮನಿಸಿ ಪೆಟ್ರೋಲಿಯಂ ಹೇಗೆ ಉಂಟಾಗುತ್ತದೆ ಎಂದು ಬರೆಯಿರಿ ಅಂತ ಇತ್ತು. ಇದು ಚಿತ್ರ ಕೊಟ್ಟಿದ್ರು. ಏನು ಬರಿಬೇಕಿತ್ತು? ಪೆಟ್ರೋಲಿಯಂ ಹೇಗೆ ಉಂಟಾಗುತ್ತದೆ. ಉತ್ತರ ನೋಡೋಣ. ಸಮುದ್ರದಲ್ಲಿ ವಾಸಿಸ್ತಕ್ಕಂಥ ಜೀವಿಗಳಿಂದ ಪೆಟ್ರೋಲಿಯಂ ಉಂಟಾಗ್ತದೆ. ಈ ಜೀವಿಗಳು ಸತ್ತಾಗ ಅವುಗಳ ದೇಹಗಳು ಸಮುದ್ರದ ತಳವನ್ನು ಏನು ಮಾಡ್ತಾವಪ್ಪ ಅಂದ್ರೆ ಸೇರ್ತವೆ. ಮರಳು, ಜೇಡಿ ಮಣ್ಣಿನ ಪದರಗಳಿಂದ ಆ ದೇಹ ಸಂಪೂರ್ಣವಾಗಿ ಆವರಿಸಲ್ಪಡ್ತವೆ. ಮಿಲಿಯನ್ ವರ್ಷಗಟ್ಟಲೆ ಏನು ಮಾಡ್ತದಪ್ಪ ಅಂದ್ರೆ ಗಾಳಿಯ ಅನುಪಸ್ಥಿತಿ ಇರ್ತದ, ಹೆಚ್ಚಿನ ತಾಪ ಇರ್ತದ, ಹೆಚ್ಚಿನ ಒತ್ತಡ. ಈ ಸತ್ತ ಜೀವಿಗಳು ಏನಾಗ್ತಾವಪ್ಪ ಅಂದ್ರೆ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲವಾಗಿ ಪರಿವರ್ತನೆಯನ್ನ ಆಗ್ತವೆ ಅಂತಕ್ಕಂಥದ್ದು. ಪೆಟ್ರೋಲಿಯಂ ಉತ್ಪನ್ನವಾಗ್ತಕ್ಕಂಥ ರೀತಿಯನ್ನು ತಾವೇನು ಮಾಡಬೇಕಿತ್ತು, ಈ ತರನಾಗಿ ಬರಿಬೇಕಿತ್ತು. ಇಲ್ಲಿಗೆ ಕಲಿಕಾ ಹಾಳೆ 3 ಮುಗೀತು. ಇನ್ನು ಕಲಿಕಾ ಹಾಳೆ 4 ಇದೆ. ಸೊ ಕಲಿಕಾ ಹಾಳೆ 4ರಲ್ಲಿ ಚಟುವಟಿಕೆ 1 ಕೇಳಿದ್ದಾರೆ. ಇಂಧನಗಳನ್ನು ಉಳಿಸಲು ನೀನು ಕೈಗೊಳ್ಳತಕ್ಕಂಥ ಕ್ರಮಗಳನ್ನು ಬರೆಯಿರಿ ಅಂತ ಪ್ರಶ್ನೆ ಇತ್ತು. ಸೊ ಇಂಧನಗಳನ್ನು ಉಳಿಸಬೇಕಾದ್ರೆ ನಾವು ಸಾರ್ವಜನಿಕ ಸಾರಿಗೆ ಮತ್ತು ಸಂಪರ್ಕದವನ್ನು ಬಳಕೆಯನ್ನು ಮಾಡಬೇಕು. ಸೌರಶಕ್ತಿ ಮತ್ತು ಪವನ ಶಕ್ತಿ ಅಂತಕ್ಕಂಥ ಪರ್ಯಾಯ ಶಕ್ತಿ ಆಕರಗಳನ್ನು ಬಳಕೆಯನ್ನು ಮಾಡಬೇಕು. ವಿದ್ಯುತ್ ಶಕ್ತಿಯನ್ನು ಮಿತವಾಗಿ ಬಳಸಬೇಕು. ವಾಹನಗಳನ್ನು ಸುಸ್ಥಿತಿಯಲ್ಲಿ ಇಡ್ತಕ್ಕಂಥದ್ದು, ಅಧಿಕ ದಕ್ಷತೆಯ ವಾಹನಗಳನ್ನು ಬಳಕೆಯನ್ನು ಸಹಿತ ನಾವೇನು ಮಾಡಬೇಕು. ಆಮೇಲೆ ಈ ಶಕ್ತಿ ಬಳಕೆಯ ಉತ್ತಮ ಅಭ್ಯಾಸಗಳನ್ನು ನಾವೇನು ಮಾಡಬೇಕು, ನಿತ್ಯದ ಜೀವನದಲ್ಲಿ ರೂಢಿಸಿಕೊಳ್ಳಬೇಕು ಅಂತಕ್ಕಂಥದ್ದು ಯಾವ ಪ್ರಶ್ನೆ ಉತ್ತರ ಇತ್ತು? ಇಂಧನ ಉಳಿಸಲಿಕ್ಕೆ ಕೈಗೊಳ್ಳತಕ್ಕಂಥ ಕ್ರಮಗಳ ಬಗ್ಗೆ ಉತ್ತರ ಇತ್ತು. ಇಷ್ಟು ಕಲಿಕಾ ಹಾಳೆ 4 ಇತ್ತು. ಇನ್ನು ಮುಂದೆ ಏನು ಕೇಳಿದ್ದಾರೆ, ನನ್ನ ತಿಳುವಳಿಕೆಯನ್ನು ನಾನೇ ಪರಿಶೀಲಿಸಿಕೊಳ್ಳುವೆ ಅಂತ ಮೌಲ್ಯಮಾಪನದಲ್ಲಿ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಈ ಮೌಲ್ಯಮಾಪನದ 5 ಪ್ರಶ್ನೆಗಳಿದ್ದಾವೆ. ಅವುಗಳ ಉತ್ತರ ಏನು ಅಂತ ನೋಡುವ. ಮೊದಲನೇ ಪ್ರಶ್ನೆ ಕೇಳಿದ್ರು, ಬರಿದಾಗ್ತಕ್ಕಂಥ ಮತ್ತು ಬರಿದಾಗದ ಸಂಪನ್ಮೂಲ ಅಂದ್ರೆ ಏನು, ಉದಾಹರಣೆ ಕೊಡಿ ಅಂತ ಕೇಳಿದ್ದಾರೆ. ನೋಡಿ, ಉಪಯೋಗಿಸಿದಂತೆ ಮುಗಿದು ಹೋಗ್ತಕ್ಕಂಥ ಸಂಪನ್ಮೂಲಗಳನ್ನು ನಾವೇನು ಕರಿತೀವಿ, ಬರಿದಾಗುವ ಸಂಪನ್ಮೂಲಗಳು ಅಂತ ಕರಿತೀವಿ. ಎಷ್ಟು ಉಪಯೋಗಿಸ್ತವಲ್ಲ ಅಷ್ಟು ಮುಗಿದೇ ಹೋಗ್ತವೆ. ಉದಾಹರಣೆಗಾಗಿ ಪಳೆಯುಳಿಕೆ ಇಂಧನಗಳು, ಕಲ್ಲಿದ್ದಲು, ಪೆಟ್ರೋಲಿಯಂ ಆಗಿರ್ಬೋದು, ಖನಿಜಗಳಾಗಿರ್ಬೋದು. ಓಕೆ, ಇವೆಲ್ಲ ಏನಪ್ಪಾ ಅಂತಂದ್ರೆ ಬರಿದಾಗುವ ಸಂಪನ್ಮೂಲಗಳು ಅಂತ ಹೇಳ್ತೀವಿ. ಇನ್ನು ಮುಂದೆ ಉಪಯೋಗಿಸಿದರೂ ಮುಗಿದು ಹೋಗದೆ ಇರ್ತಕ್ಕಂಥ ಸಂಪನ್ಮೂಲಗಳನ್ನು ಬರಿದಾಗದ ಸಂಪನ್ಮೂಲ ಅಂತ ಕರಿತೀವಿ. ನಾವು ಎಷ್ಟು ಬೇಕಾದಷ್ಟು ಉಪಯೋಗ ಮಾಡಿದ್ರು ಸಹಿತ ಏನಾಗ್ತವಪ್ಪ ಅಂದ್ರೆ ಇವು ಮುಗಿದು ಹೋಗೋದೇ ಇಲ್ಲ, ಬಳಸಿದಷ್ಟು ಮತ್ತೆ ಮತ್ತೆ ಲಭ್ಯವಾಗ್ತವೆ. ಅವುಗಳನ್ನೇ ಬರಿದಾಗದ ಸಂಪನ್ಮೂಲ ಅಂತ ಕರಿತೀವಿ. ಮಣ್ಣಾಗಿರ್ಬೋದು, ಗಾಳಿ ಆಗಿರ್ಬೋದು, ಇವೆಲ್ಲ ಏನಪ್ಪ ಅಂದ್ರೆ ಸೌರಶಕ್ತಿ ಬರಿದಾಗದ ಸಂಪನ್ಮೂಲಗಳಿಗೆ ಉದಾಹರಣೆ ಆಗಿದ್ದಾವೆ. ಇನ್ನು 2ನೇ ಪ್ರಶ್ನೆಗೆ ಹೋಗೋಣ. ಕಾರ್ಬನೀಕರಣ ಎಂದರೇನು, ಈ ಪ್ರಕ್ರಿಯೆಯನ್ನು ವಿವರಿಸುವಂತೆ ಕೇಳಿದ್ದಾರೆ. ಉತ್ತರ ನೋಡೋದಾದ್ರೆ, ಸತ್ತ ಸಸ್ಯವರ್ಗ ಕಲ್ಲಿದ್ದಲಾಗಿ ಪರಿವರ್ತನೆ ಹೊಂದತಕ್ಕಂಥ ನಿಧಾನಗತಿಯ ಪ್ರಕ್ರಿಯೆಗೆ ಕಾರ್ಬನೀಕರಣ ಅಂತ ಕರೀತಾರೆ. ಸತ್ತ ಸಸ್ಯವರ್ಗ ಕಲ್ಲಿದ್ದಲಾಗಿ ಪರಿವರ್ತನೆಯಾಗುವ ನಿಧಾನಗತಿ ಪ್ರಕ್ರಿಯೆ ಕಾರ್ಬನೀಕರಣ. ಇದು ಹೇಗೆ ಉಂಟಾಗ್ತದೆ ಅಂತಂದ್ರೆ
ಸುಮಾರು 300 ಮಿಲಿಯನ್ ವರ್ಷಗಳ ಹಿಂದೆ ಭೂಮಿಯ ತಗ್ಗಾದ ತೇವಾಂಶದಿಂದ ಕೂಡಿದ ಪ್ರದೇಶಗಳಲ್ಲಿ ದಟ್ಟವಾದ ಅರಣ್ಯಗಳು ಹೊಂದಿತ್ತು. ಪ್ರವಾಹದಂತಹ ನೈಸರ್ಗಿಕ ಪ್ರಕ್ರಿಯೆಗಳಿಂದ ಈ ಅರಣ್ಯಗಳು ಮಣ್ಣಿನ ಅಡಿಯಲ್ಲಿ ಹೂತು ಹೋಗ್ತವೆ. ಅವುಗಳ ಮೇಲೆ ಹೆಚ್ಚು ಮಣ್ಣು ಸಂಗ್ರಹವಾಗ್ತದೆ. ಅವು ಸಂಪೀಡನೆಗೆ ಒಳಗಾಗ್ತವೆ. ಅವು ಹೆಚ್ಚು ಹೆಚ್ಚು ಆಳಕ್ಕೆ ಹೂತು ಹೋಗುತ್ತಿದ್ದಂತೆ ತಾಪ ಹೆಚ್ಚಾಗ್ತದೆ. ಈ ಸತ್ತ ಸಸ್ಯಗಳು ಹೆಚ್ಚಿನ ಒತ್ತಡ ಆಗಿರಬಹುದು ಮತ್ತು ಹೆಚ್ಚಿನ ತಾಪದಲ್ಲಿ ನಿಧಾನವಾಗಿ ಕಲ್ಲಿದ್ದಲಾಗಿ ಪರಿವರ್ತನೆ ಆದವು ಅಂತಕ್ಕಂಥದ್ದು ಏನ್ ಮಾಡಬಹುದು, ನಾವು ಉತ್ತರಗಳನ್ನು ಬರೀಬಹುದು. ಪ್ರಶ್ನೆ 3, ಕಲ್ಲಿದ್ದಲಿನ ಉಪ ಉತ್ಪನ್ನಗಳಾದ ಈ ಕೆಳಗಿನವುಗಳ ಉಪಯೋಗ ಬರೆಯಿರಿ ಅಂತ ಕೇಳಿದ್ರು. ಫಸ್ಟ್ ಆಗಿ ಕೋಕ್ ಅನ್ನ ಕೇಳಿದ್ದಾರೆ. ಕೋಕ್ ಅನ್ನ ಉಕ್ಕಿನ ಉತ್ಪಾದನೆಯಲ್ಲಿ ಬಳಸ್ತಾರೆ, ಲೋಹೋದ್ಧರಣದಲ್ಲಿ ಅಪಕರ್ಷಣಕಾರಿಯಾಗಿ ಬಳಸ್ತಾರೆ, ಜಲಾನಿಲ ತಯಾರಿಕೆಯಲ್ಲಿ ಕೋಕ್ ಅನ್ನ ಏನ್ ಮಾಡ್ತಾರೆ, ಬಳಸ್ತಾರೆ. ಇನ್ನ ಕಲ್ಲಿದ್ದಲು ಡಾಂಬರ್ ಇದೆ, ಇದನ್ನ ಸ್ಫೋಟಕಗಳಾಗಿರ್ಬೋದು, ಸುವಾಸಿಕಗಳಾಗಿರ್ಬೋದು, ಪ್ಲಾಸ್ಟಿಕ್, ನ್ಯಾಪ್ತಲಿನ್ ಗುಳಿಗೆಗಳ ತಯಾರಿಕೆಯಲ್ಲಿ ಬಳಸ್ತಾರೆ. ಇನ್ನ ಕಲ್ಲಿದ್ದಲು ಅನಿಲವನ್ನ ಕೈಗಾರಿಕೆಗಳಲ್ಲಿ ಇಂಧನವಾಗಿ ಏನ್ ಮಾಡ್ತಾರಪ್ಪ ಅಂದ್ರೆ ಉಪಯೋಗವನ್ನ ಮಾಡ್ತಾರೆ. ಇನ್ನ ಪ್ರಶ್ನೆ 4 ಇತ್ತು, ಪೆಟ್ರೋಲಿಯಂ ಉಂಟಾಗುವಿಕೆಯ ಪ್ರಕ್ರಿಯೆಯನ್ನ ವಿವರಿಸಿ ಅಂತ ಕೇಳಿದ್ದಾರೆ. ಉತ್ತರ ನೋಡೋಣ. ಸಮುದ್ರದಲ್ಲಿ ವಾಸಿಸ್ತಕ್ಕಂಥ ಜೀವಿಗಳಿಂದ ಪೆಟ್ರೋಲಿಯಂ ಉಂಟಾಗ್ತದೆ. ಈ ಜೀವಿಗಳು ಸತ್ತಾಗ ಅವುಗಳ ದೇಹಗಳು ಸಮುದ್ರದ ತಳವನ್ನು ಸೇರಿಕೊಳ್ತವೆ ಮತ್ತು ಮರಳು ಮತ್ತು ಜೇಡಿ ಮಣ್ಣಿನ ಪದರಗಳಿಂದ ಆ ದೇಹ ಸಂಪೂರ್ಣವಾಗಿ ಆವರಿಸಲ್ಪಡ್ತವೆ. ಮಿಲಿಯನ್ ವರ್ಷಗಳಲ್ಲಿ ಗಾಳಿಯ ಅನುಪಸ್ಥಿತಿ, ಹೆಚ್ಚಿನ ತಾಪ, ಹೆಚ್ಚಿನ ಒತ್ತಡ, ಸತ್ತ ಜೀವಿಗಳು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲಗಳಾಗಿ ಏನಾಗ್ತಾವಪ್ಪ ಅಂದ್ರೆ ಪರಿವರ್ತನೆಯನ್ನ ಹೊಂದುತ್ತವೆ ಅಂತ ಉತ್ತರವನ್ನ ಬರೀಬಹುದು. ಕಡೆ ಪ್ರಶ್ನೆ ಇತ್ತು, ಪೆಟ್ರೋಲಿಯಂನ ಉಪ ಉತ್ಪನ್ನಗಳಾದ ಪೆಟ್ರೋಲ್, ಡೀಸೆಲ್, ಸೀಮೆ ಎಣ್ಣೆ ಇವುಗಳ ಉಪಯೋಗಗಳನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ತುಂಬಾ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ ಇದೆ. ತಮಗೆ ಗೊತ್ತೇ ಇದೆ, ಪೆಟ್ರೋಲ್ಗಳನ್ನ ವಾಹನಗಳಲ್ಲಿ ಇಂಧನಗಳಾಗಿ ಬಳಸ್ತಾರೆ, ಡೀಸೆಲ್ ಅನ್ನ ಸಹಿತ ವಾಹನಗಳಲ್ಲಿ ಇಂಧನವಾಗಿ ಮತ್ತು ವಿದ್ಯುತ್ ಜನರೇಟರ್ಗಳಲ್ಲಿ ಸಹಿತ ಬಳಕೆಯನ್ನ ಮಾಡ್ತಾರೆ. ಸೀಮೆಯನ್ನ ಅಡುಗೆ ಇಂಧನವಾಗಿ, ರಾತ್ರಿಯಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಚಿಮನಿ ಎಣ್ಣೆಯ ದೀಪವನ್ನಾಗಿ ಬೆಳಕನ್ನು ಪಡಿಲಿಕ್ಕೆ ಏನ್ ಮಾಡ್ತಾರೆ, ಸೀಮೆ ಎಣ್ಣೆಯನ್ನ ಬಳಕೆಯನ್ನ ಮಾಡ್ತಾರೆ ಅಂತ ನಾವೇನ್ ಮಾಡಬಹುದು, ಉತ್ತರಗಳನ್ನ ಬರಿಬಹುದು. ಸೊ ಇಷ್ಟಿತ್ತು ವಿದ್ಯಾರ್ಥಿಗಳೇ ಕಲಿಕಾಂಶ 5ರಲ್ಲಿ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಅಂತಕ್ಕಂಥ ಪಾಠದಲ್ಲಿ ಕಲಿಕಾ ಹಾಳೆ 3ರ ಉತ್ತರಗಳು, ಕಲಿಕಾ ಹಾಳೆ 4ರ ಉತ್ತರಗಳು, ನನ್ನ ತಿಳುವಳಿಕೆಯನ್ನ ನಾನೇ ಪರಿಶೀಲಿಸಿಕೊಳ್ಳುವೆ ಅಂತಕ್ಕಂಥ ಭಾಗದಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳು. ಸೊ ಇಲ್ಲಿಗೆ ಈ ಕಲಿಕಾಂಶ ಪೂರ್ಣವಾಗಿ ಮುಗಿತು. ಮತ್ತೆ ಸಿಗ್ತೀನಿ ಮುಂದಿನ ಕಲಿಕಾಂಶದ ಕಲಿಕಾ ಹಾಳೆಗಳ ಉತ್ತರಗಳಲ್ಲಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಇರಲಿ. ಸೊ ಹೆಚ್ಚು ಫ್ರೆಂಡ್ಸ್ ಸರ್ಕಲ್ಗೆ ಶೇರ್ ಮಾಡಿ. 8ನೇ ತರಗತಿಯಲ್ಲಿ ಹಿಂದಿ ಮತ್ತು ಸಮಾಜ ವಿಜ್ಞಾನದಲ್ಲಿ ಸಹಿತ ನಾವೇನು ಮಾಡ್ತಾ ಇದ್ದೀವಿ, ಕಲಿಕಾ ಹಾಳೆಗಳಿಗೆ ಉತ್ತರಗಳನ್ನು ಹಾಕ್ತಾ ಇದ್ದೀವಿ. ನಮ್ಮ ವಿಡಿಯೋಗಳನ್ನು ನೋಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮುಂದಿನ ಭಾಗದ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಬಾಯ್.